ನೀನು ಎಲ್ಲರಿಗೂ ಒಳ್ಳೆಯವನಾಗಬೇಕು ಅಂತ ಯೋಚಿಸ್ತೀಯಾ? ಹಾಗಾದ್ರೆ ಈ ವಿಡಿಯೋ ನಿನಗಾಗಿಯೇ ಇದೆ. ಯಾಕೆಂದ್ರೆ ಅತಿಯಾಗಿ ಒಳ್ಳೆಯವನಾಗಿದ್ದರೆ ಈ ಜಗತ್ತು ನಿನ್ನನ್ನು ಉಪಯೋಗಿಸಿಕೊಂಡು ತುಳಿದು ಮುಂದೆ ಹೋಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪಾಸಿಟಿವ್ ಲೋಕ. ಒಳ್ಳೆಯವನಾಗಿರುವುದು ತಪ್ಪಲ್ಲ, ಆದರೆ ಅತಿಯಾಗಿ ಒಳ್ಳೆಯವನಾಗಿರುವುದು ಕೆಲವೊಮ್ಮೆ ನಿನ್ನ ಜೀವನವನ್ನೇ ಹಾಳು ಮಾಡುತ್ತದೆ. ಇವತ್ತು ನಾನು ಹೇಳೋದು ಕೆಲವು ಕಠಿಣ ಸತ್ಯಗಳು. ಇವು ನಿನ್ನನ್ನು ಬಲಿಷ್ಠನಾಗಿಸ್ತವೆ. ನೀನು ಇವನ್ನ ಅರ್ಥ ಮಾಡಿಕೊಂಡ್ರೆ ಯಾರು ನಿನ್ನನ್ನು ಉಪಯೋಗಿಸೋಕ್ಕಾಗಲ್ಲ. ನೀನು ಎಲ್ಲರಿಗೂ ಒಪ್ಪಿಕೊಳ್ತಾ ಹೋದ್ರೆ ನಿನ್ನ ಸಮಯ, ನಿನ್ನ ಗುರಿ ಎಲ್ಲವೂ ಕಳೆದು ಹೋಗುತ್ತದೆ. ಪ್ರತಿ ಸಾರಿ ಹೌದು ಅಂದ್ರೆ ನೀನು ನಿನ್ನನ್ನೇ ಕಡೆಗಣಿಸ್ತೀಯ. ನಿನ್ನ ಜೀವನ ನಿನ್ನದೇ, ಅದನ್ನ ಇತರರ ಕೈಗೆ ಕೊಡಬೇಡ. ಇಲ್ಲ ಅಂದು ಹೇಳೋದು ತಪ್ಪಲ್ಲ, ಅದು ನಿನ್ನ ಆತ್ಮಗೌರವ. ಹಾಗಾಗಿ ಬೇಕಾದಲ್ಲಿ ನಿಂತುಕೋ. ನೀನು ಎಲ್ಲರ ಕೆಲಸ ಮಾಡ್ತೀಯ, ಆದ್ರೆ ನಿನ್ನ ಕೆಲಸ ಯಾರು ಮಾಡ್ತಾರೆ? ಅತಿಯಾಗಿ ಸೌಮ್ಯವಾಗಿದ್ರೆ ಜನರು ಅದನ್ನ ದುರ್ಬಲತೆ ಅಂತ ನೋಡ್ತಾರೆ. ನಿನ್ನ ಒಳ್ಳೆಯತನ ಎಲ್ಲರಿಗೂ ಅರ್ಥವಾಗೋದಿಲ್ಲ, ಕೆಲವರು ಅದನ್ನ ಉಪಯೋಗಿಸಿಕೊಳ್ತಾರೆ. ನೀನು ಮೌನವಾಗಿದ್ರೆ ಜನರು ನಿನ್ನನ್ನು ದಾಟಿ ಹೋಗ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಕಠಿಣವಾಗಿರ್ಬೇಕು. ನಿನ್ನ ಮೌಲ್ಯ ನೀನೇ ತೋರಿಸ್ಬೇಕು. ಅವಶ್ಯವಾದಲ್ಲಿ ಕಠಿಣ ನಿರ್ಧಾರ ತೆಗೆದುಕೋ. ಅದೇ ನಿನ್ನ ಶಕ್ತಿ, ಅದೇ ನಿನ್ನ ರಕ್ಷಣೆ. ನೀನು ಮೌನವಾಗಿದ್ರೆ ಇತರರು ನಿನ್ನ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ನಿನ್ನ ಸಮಯಕ್ಕೆ ಮೌಲ್ಯ ಕೊಡು. ಎಲ್ಲರಿಗೂ ಸಮಯ ಕೊಡ್ತಾ ಹೋದ್ರೆ ನಿನ್ನ ಜೀವನಕ್ಕೆ ಸಮಯ ಸಿಗೋದಿಲ್ಲ. ನಿನ್ನ ಗುರಿ ಮುಖ್ಯ, ನಿನ್ನ ಸಮಯ ಅಮೂಲ್ಯ. ಅದನ್ನ ವ್ಯರ್ಥ ಮಾಡಬೇಡ. ನೀನು ಯಾವುದಕ್ಕೆ ಸಮಯ ಕೊಡ್ತೀಯೋ ಅದೇ ನಿನ್ನ ಭವಿಷ್ಯ ಆಗುತ್ತದೆ. ಹಾಗಾಗಿ ಜಾಗ್ರತೆಯಿಂದಿರು. ನಿನ್ನ ಸಮಯವನ್ನು ಗೌರವಿಸದವರು ನಿನ್ನನ್ನು ಗೌರವಿಸುವುದಿಲ್ಲ. ನಿನ್ನ ಮಿತಿ ನೀನೇ ನಿಗದಿಪಡಿಸು. ಜನರು ಎಷ್ಟರ ಮಟ್ಟಿಗೆ ನಿನ್ನನ್ನು ಉಪಯೋಗಿಸ್ತಾರೆ ಗೊತ್ತಾ? ನೀನು ಎಷ್ಟು ಅವಕಾಶ ಕೊಡ್ತೀಯೋ ಅಷ್ಟೇ. ನಿನ್ನ ಮಿತಿ ಇಲ್ಲ ಅಂದ್ರೆ ನಿನ್ನ ಜೀವನಕ್ಕೂ ಮಿತಿ ಇರೋದಿಲ್ಲ. ನೀನು ಇಲ್ಲ ಅಂದ್ರೆ ಮಾತ್ರ ಅವರು ನಿಲ್ತಾರೆ. ನಿನ್ನ ಗಡಿ ಸ್ಪಷ್ಟವಾಗಿರಲಿ, ಅದೇ ನಿನ್ನ ಗೌರವ. ನೀನು ಮಿತಿ ಹಾಕ್ಲಿಲ್ಲ ಅಂದ್ರೆ ಜನರು ನಿನ್ಮೇಲೆ ಏರ್ತಾರೆ. ಎಲ್ಲರಿಗೂ ಖುಷಿಪಡಿಸಲು ಹೋಗ್ಬೇಡ. ಎಲ್ಲರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ನೀನು ಎಷ್ಟು ಮಾಡಿದ್ರೂ ಕೆಲವರು ಟೀಕೆ ಮಾಡ್ತಾರೆ. ಹಾಗಾಗಿ ನಿನ್ನ ಮೇಲೆ ಫೋಕಸ್ ಇಡು. ನಿನ್ನ ಸಂತೋಷ ಮುಖ್ಯ. ನಿನ್ನ ಜೀವನ ನಿನ್ನದೇ. ಇತರರ ಅಭಿಪ್ರಾಯಕ್ಕೆ ಬಾಳ್ಬೇಡ. ನಿನ್ನ ಮನಸ್ಸು ಕೇಳು, ಅದನ್ನೇ ಅನುಸರಿಸು. ನೀನು ಎಲ್ಲರಿಗಾಗಿ ಬಾಳ್ತೀಯಾ ಅಥವಾ ನಿನಗಾಗಿ ಬಾಳ್ತೀಯಾ? ಗೌರವ ಕೋರಬೇಕು, ಬೇಡಿಕೊಳ್ಳಬೇಡ. ಗೌರವ ಅನ್ನೋದು ಕೇಳೋದೇ ಅಲ್ಲ, ಅದು ಗಳಿಸೋದು. ನೀನು ನಿನ್ನನ್ನು ಗೌರವಿಸಿದರೆ ಇತರರು ನಿನ್ನನ್ನು ಗೌರವಿಸ್ತಾರೆ. ನಿನ್ನ ಮೌಲ್ಯ ನೀನೇ ತೋರಿಸು, ತಗ್ಗಿಸ್ಕೊಳ್ಬೇಡ. ನಿನ್ನ ಸ್ಥಾನ ಉಳಿಸು, ಅದೇ ನಿನ್ನ ಆತ್ಮಗೌರವ. ನೀನು ನಿನ್ನನ್ನು ತಗ್ಗಿಸಿದ್ರೆ ಲೋಕವು ನಿನ್ನನ್ನು ತಗ್ಗಿಸುತ್ತದೆ. ಇಲ್ಲ ಅಂದು ಹೇಳೋದು ಕಲಿತುಕೋ. ಎಲ್ಲರಿಗೂ ಸಹಾಯ ಮಾಡೋದು ಒಳ್ಳೆಯದು, ಆದ್ರೆ ನಿನ್ನನ್ನು ಕಳೆದುಕೊಳ್ಳೋ ಮಟ್ಟಿಗೆ ಬೇಡ. ಇಲ್ಲ ಅಂದ್ರೆ ನೀನು ಕೆಟ್ಟವನು ಆಗೋದಿಲ್ಲ. ಅದು ನಿನ್ನ ಹಕ್ಕು, ನಿನ್ನ ಶಕ್ತಿ. ನಿನ್ನ ಸಮಯ ಉಳಿಸೋದು ಮುಖ್ಯ. ಅದಕ್ಕೆ ಇಲ್ಲ ಅಂತ ಹೇಳು, ನೀನು ಬಲಿಷ್ಠನಾಗ್ತೀಯ. ಒಂದು ಇಲ್ಲ ಅನ್ನುವುದು ನಿನ್ನ ಜೀವನ ಉಳಿಸಬಹುದು. ನಿನ್ನ ಶಾಂತಿಯನ್ನು ಕಾಪಾಡು. ಎಲ್ಲರ ಸಮಸ್ಯೆಗಳನ್ನು ನೀನೇ ತೆಗೆದುಕೊಳ್ಬೇಡ. ನಿನ್ನ ಮನಸ್ಸು ಮುಖ್ಯ, ನಿನ್ನ ಶಾಂತಿ ಮುಖ್ಯ. ನೀನು ಒಳ್ಳೆಯವನಾಗಿದ್ದಕ್ಕೆ ನಿನ್ನ ಮನಸ್ಸು ಹಾಳಾಗಬಾರ್ದು. ಶಾಂತಿ ಇಲ್ದಿದ್ರೆ ಸಂತೋಷ ಇಲ್ಲ. ಹಾಗಾಗಿ ನಿನ್ನ ಮನಸ್ಸನ್ನು ಕಾಪಾಡು, ಅದೇ ನಿನ್ನ ನಿಜವಾದ ಸಂಪತ್ತು. ನಿನ್ನ ಶಾಂತಿ ಹೋದ್ರೆ ಎಲ್ಲವೂ ಹೋದಂತೆ. ನಿನ್ನನ್ನು ಉಪಯೋಗಿಸುವವರನ್ನು ಗುರುತಿಸು. ಎಲ್ಲರೂ ಒಳ್ಳೆಯವರಲ್ಲ, ಕೆಲವರು ನಿನ್ನನ್ನು ಉಪಯೋಗಿಸೋಕೆ ಬರುತ್ತಾರೆ. ಅವರು ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ಕಾಣಿಸ್ತಾರೆ. ಅದನ್ನ ಗುರುತಿಸು, ಅವರಿಂದ ದೂರವಿರು. ನಿನ್ನ ಸುತ್ತ ಒಳ್ಳೆಯವರನ್ನೇ ಇಡು. ನಿನ್ನ ಜೀವನ ಸುಲಭವಾಗುತ್ತದೆ. ಜಾಗ್ರತೆ ಇರಬೇಕು. ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ಬರುತ್ತಾರೆ ಅಂದ್ರೆ ಅವರು ನಿನ್ನವರಲ್ಲ. ಒಳ್ಳೆಯವನಾಗಿರು, ಆದ್ರೆ ಬಲಿಷ್ಠನಾಗಿರು. ಒಳ್ಳೆತನ ಬಿಡಬೇಡ, ಆದ್ರೆ ಅದಕ್ಕೆ ಬಲ ಸೇರಿಸು. ನೀನು ಬಲಿಷ್ಠನಾದ್ರೆ ಯಾರು ನಿನ್ನನ್ನು ತುಳಿಯೋಕ್ಕಾಗಲ್ಲ. ಒಮ್ಮೆ ನೆನಪಿಟ್ಟುಕೋ, ಅತಿಯಾಗಿ ಒಳ್ಳೆಯವನಾಗಿದ್ದರೆ ಈ ಜಗತ್ತು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೆ. ಮತ್ತು ಒಂದು ಕಠಿಣವಾದ ಸತ್ಯವನ್ನು ನೆನಪಿಟ್ಟುಕೋ, ಈ ಜಗತ್ತಿನಲ್ಲಿ ಬುದ್ಧಿವಂತರಾಗಿದ್ದವರನ್ನು ಕೂಡ ತುಳಿದು ಮುಂದೆ ಹೋಗ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಪಾಸಿಟಿವ್ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗೆ ನಮ್ಮ ಜೊತೆ ಇರಿ. ಧನ್ಯವಾದಗಳು.